ಬೆಂಗಳೂರು ಉತ್ತರ ತಾಲೂಕು ದಾಸನಾಪುರ ಹೋಬಳಿ ಹಲವಾರು ಗ್ರಾಮಗಳಲ್ಲಿ ಶಾಲಾ ಕಟ್ಟಡ ಉದ್ಘಾಟನೆ, ರಸ್ತೆ ಮತ್ತು ಚರಂಡಿ ಹಾಗೂ ಸೇತುವೆ ಅಭಿವೃದ್ಧಿಗಳ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಇಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಆಲೂರು ಗ್ರಾಮದಲ್ಲಿ ಸೇತುವೆ ಕಾಮಗಾರಿ, ಕಾಚೋಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ದೀಪ ಮತ್ತು ರಸ್ತೆ ಚರಂಡಿ ಕಾಮಗಾರಿ, ಮಾಚೋಹಳ್ಳಿಯಲ್ಲಿ ರಸ್ತೆ ಕಾಮಗಾರಿ ಹಾಗೂ ಶಾಲಾ ಕಟ್ಟಡ ಉದ್ಘಾಟನೆ, ನಂತರ ಬೆಟ್ಟಹಳ್ಳಿಯಲ್ಲಿ ಬೀದಿ ದೀಪ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನೆರವೇರಿಸಿದರು. ನಾಳೆ ಸಹಿ ಮಾಡಿ ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಇದೆಯೋ ಮತ್ತು ಪಂಚಾಯತಿ ಫೈನಾನ್ಸ್ ಅನುದಾನವನ್ನು ಯಾಕಂದರೆ ಯಾವತ್ತೂ ಕಂಡು ಬಿಸಿಲು ಬೆಂಗಳೂರು ಇನ್ನು ಮಳೆ ಬರೋವರೆಗೂ ಕೂಡ ನೀರಿನ ಸಮಸ್ಯೆ ಇರ್ತದೆ. ಸರ್ಕಾರ ಕೂಡ ಆದಷ್ಟು ಬೇಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಘೋಷಣೆ ಮಾಡಿ ನಿಗದಿ ಮಾಡಬೇಕು. ಈಗಾಗಲೇ 5-6 ವರ್ಷ ಜನಪ್ರತಿನಿಧಿಗಳೇ ಇವತ್ತು ಸರಿಯೋಗ್ತದೆ. ಬರೀ ಅಧಿಕಾರವನ್ನು ದಬ್ಬಾಳಿಕೆ ಯಾವುದೇ ತೀರ್ಮಾನಗಳನ್ನು ತಗೊಂಡು ಯಾವ ಜನಪ್ರತಿನಿಧಿಗಳು ಕೂಡ ಗೌರವವನ್ನು ಕೊಡ್ತಾರೆ. ಸರ್ಕಾರ ಕೂಡ ಹಿಂಜರಿತಾ ಇದೆ. ಯಾಕಂದರೆ ಚುನಾವಣೆಗಳು ಸೋತಿದೆ ಅಂತೇಳಿ ಇವತ್ತು ನಾವಲ್ಲಿ ಭ್ರಷ್ಟಾಚಾರ, ಅಧಿಕಾರದ ಜಗಳ, ಮುಖ್ಯಮಂತ್ರಿ ಯಾರಾಗಬೇಕು ಅಂತಕ್ಕಂಥದ್ದು ಮತ್ತು ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳು ಕೂಡ ಅನುದಾನವನ್ನು ಸರಿಯಾಗಿ ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ ಅಂತ ಜನ ಕೂಡ ಆಕ್ರೋಶಗೊಂಡಿದ್ದಾರೆ. ಬರೀ ಅವ್ರ ಗ್ಯಾರಂಟಿಗಳನ್ನು ಹೇಳ್ಕೊಂಡು ಉಪಚುನಾವಣೆಯಲ್ಲಿ ಗೆದ್ದಿವೆ ಅಂತ ಹೇಳ್ತಾ ಇದ್ದಾರೆ. ಇದರ ಮುಂದೆ ಆದ ದೊಡ್ಡ ಪರಿಣಾಮ ನಾವು ಮುಂದಿನ ಚುನಾವಣೆಯಲ್ಲಿ ಸ್ಥಳೀಯ ಚುನಾವಣೆ ಗೊತ್ತಾಗ್ತದೆ ಅಂತಾರೆ ಅವ್ರು ಚುನಾವಣೆಯನ್ನು ಮಾಡ್ತಾರೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಬೇರೆ ಚುನಾವಣೆ ಆತಂಕ ಏನಿಲ್ಲ. ಈ ರಾಹುಲ್ ಗಾಂಧಿ ಇಂಥವ್ರಿಗೆ ಆತಂಕ ಆಗೈತೆ ಅಷ್ಟೇ ಅವ್ರಿಗೆ. ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಕೂಡ ತಗೋಬೇಡಿ ಅಂತ ಹೇಳಿದ್ರು. ಏನು ಹೇಳಿದ್ರು ವಿರುದ್ಧವಾಗಿ ಮಾತಾಡ್ತಾರೆ. ಮೋದಿಯವರು ಹೇಳಿರ್ತಕ್ಕಂಥದ್ದು ಮುಂದೆ ಆ ಥರ ಪರಿಸ್ಥಿತಿ ಬರೋದನ್ನು ಊಹೆ ಮಾಡಿ ಹೇಳಿದ್ದಾರೆ. ಮಧ್ಯದಲ್ಲಿ ಯುದ್ಧ ನಿಂತು ಹೋಯಿತು ಅಂತಂದರೆ ಶೀಘ್ರದಲ್ಲಿ ಪರಿಹಾರ ಕೂಡ ಆಗ್ತದೆ. ಆದರೆ ನಾವು ಎಕ್ಸ್ಟ್ರೀಮ್ ಏನಾಗ್ಬೋದು ಅನ್ನೋದಕ್ಕೋಸ್ಕರ ಒಂದು ಸೂಚನೆ ಕೊಟ್ಟಾರೆ. ಅಲ್ಲಿ ಇವತ್ತು ಹೋಗೋದಿಲ್ಲ. ಇವತ್ತು ಚಿನ್ನ ಏನು ಅಂದರೆ ನಿನಗೆ ಖಾಲಿ ಬೇಕು ಇವೆಲ್ಲ ತೊಗೊಳ್ಳಿ, ತೊಂದರೆ ಇಲ್ಲ. ಅದನ್ನು ತೊಗೊಂಡು ನಾವು ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಏನಾಗ್ತದೆ, ವಿದೇಶಿ ವಿನಿಮಯಕ್ಕೆ ನಮ್ಮ ದುಡ್ಡು ಜಾಸ್ತಿ ಹೋಗಿ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ಹೇಳಿರ್ತಕ್ಕಂಥದ್ದು. ಮತ್ತು ಪೆಟ್ರೋಲು ಡೀಸೆಲ್ ಅಷ್ಟೇ ಮನೆ ಮುಂದೆ ಇರೋ ಅಂಗಡಿನೂ ಕೂಡ ನಾವು ಗಾಡಿಗಳು ತೊಗೊಂಡು ಹೋಗ್ತೀವಿ, ವೇಟ್ ಮಾಡ್ತೀವಿ. ಅದನ್ನು ಹಿತವಾಗಿ ಬಳಸಿ. ಪೆಟ್ರೋಲ್ ಡೀಸೆಲ್ ನಮ್ಮಲ್ಲಿ ಉತ್ಪಾದನೆ ಆಗಲ್ಲ, ಹೊರದೇಶದಿಂದಲೇ ಬರಬೇಕು. ಇವತ್ತು ಇಸ್ರೇಲ್, ಇರಾನ್, ಅಮೇರಿಕಾ ಯುದ್ಧದ ಪರಿಣಾಮ ಕೇವಲ ಭಾರತದ ಮೇಲೆ ಆಗ್ತಾ ಇಲ್ಲ, ಇಡೀ ಪ್ರಪಂಚದ ಅಮೇರಿಕಾ ಸೇರಿಸಿದಾಗೆ ಪರಿಣಾಮ ಎದುರಿಸ್ತಾ ಇದ್ದಾರೆ. ಅನೇಕ ಇಸ್ಲಾಂ ಕಂಟ್ರಿಗಳಲ್ಲಿ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಎಲ್ಲವೂ ಕೂಡ ಏರಿಸಿರ್ತಕ್ಕಂಥದ್ದು ನೋಡಿದ್ದೀವಿ. ಇಲ್ಲಿವರೆಗೂ ನಮ್ಮ ಸರ್ಕಾರ, ಮೋದಿಯವರ ಸರ್ಕಾರ ₹1 ಪೆಟ್ರೋಲ್ ಡೀಸೆಲ್ ಇಷ್ಟೆಲ್ಲ ಏರುಪೇರಿದ್ರೂ ಕೂಡ ಏರ್ಸೋಕೆ ಹೋಗಿಲ್ಲ. ನಾವು ಹೇಳಿರ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಬೇರೆ ಬೇರೆಯವರು ಬೇರೆ ಥರ ಅವರು ವ್ಯಾಖ್ಯಾನ ಮಾಡ್ತಾರೆ. ವಿರೋಧ ಮುಕ್ತರು ಮಾಡ್ತಕ್ಕಂಥದ್ದು ಅದಕ್ಕೆ ನಾವೇನು ಲೆಕ್ಕ. ಈ ಗುದ್ದಲಿ ಪೂಜೆಯಲ್ಲಿ ಶಾಸಕರಾದ SR ವಿಶ್ವನಾಥ್, ಆಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪುಷ್ಪಾ ಮಂಜುನಾಥ್, ಸದಸ್ಯರಾದ ತಮ್ಮೇನಹಳ್ಳಿ ಜಯರಾಮ್, ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬೆಟ್ಟಹಳ್ಳಿ ಕಿರಣ್, ಮಾಜಿ ಉಪಾಧ್ಯಕ್ಷರಾದ ಬೆಟ್ಟಹಳ್ಳಿ ಕುಮಾರ್, ಮುಖಂಡರಾದ ನರಸೇಗೌಡ, ರವಿಗೌಡ್ರು ಇನ್ನು ಮುಂತಾದ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.